ನಮಸ್ಕಾರ, ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ಹಳೆ ಕಾಲದ ಸಾಂಪ್ರದಾಯಿಕ ತಿಂಡಿಯಾದ ಮೆಂತ್ಯ ದೋಸೆಯನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ 1 ಲೋಟ ಅಕ್ಕಿಯನ್ನು 3 ಬಾರಿ ತೊಳೆದು ಅದಕ್ಕೆ 1/4 ಲೋಟ ಕಡಲೆಬೇಳೆಯನ್ನು ಹಾಕಿ ಅರ್ಧ ಮುಷ್ಟಿಯಷ್ಟು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಡೋಣ. ನಂತರ 1 ಹಿಡಿಯಷ್ಟು ಅವಲಕ್ಕಿಯನ್ನು ಹಾಕೋಣ. ನಂತರ 8 ಗಂಟೆಗಳ ನಂತರ ಮಿಕ್ಸಿ ಜಾರಿಗೆ ತೊಳೆದಿಟ್ಟುಕೊಂಡ ಎಲ್ಲ ಪದಾರ್ಥಗಳನ್ನು ಹಾಕಿ 1 ಈರುಳ್ಳಿ, 1 ಚಮಚ ಜೀರಿಗೆ, ಸ್ವಲ್ಪ ಕರಿಬೇವಿನ ಎಲೆಗಳು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಒಣಮೆಣಸಿನಕಾಯಿ, ರುಬ್ಬಲು ಅಗತ್ಯವಿರುವಷ್ಟು ನೀರನ್ನು ಹಾಕಿ ರುಬ್ಬಿಕೊಳ್ಳೋಣ. ನಂತರ ರುಬ್ಬಿಕೊಂಡ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆಗಳ ಕಾಲ ಸೆಟ್ಟಾಗಲು ಇಡೋಣ. ಅರ್ಧ ಗಂಟೆಯ ನಂತರ ರುಬ್ಬಿಕೊಂಡ ಮಿಶ್ರಣಕ್ಕೆ ಅರ್ಧ ಚಮಚ ಸಕ್ಕರೆ, 2 ಚಮಚ ಅಕ್ಕಿ ಹಿಟ್ಟು, 1/4 ಚಮಚ ಇಂಗನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಸರಿ ಮಾಡಿಕೊಳ್ಳೋಣ. ನಂತರ ಒಂದು ತವವನ್ನು ಬಿಸಿಗಿಟ್ಟು ತವ ಬಿಸಿಯಾದ ನಂತರ ಕಡಿಮೆ ಉರಿಯಲ್ಲಿ ಇಟ್ಟುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ತೆಳುವಾಗಿ ದೋಸೆಯನ್ನು ಹುಯ್ಯೋಣ. ನಂತರ 1 ಚಮಚ ಎಣ್ಣೆಯನ್ನು ಹಾಕಿ ಹದವಾಗಿ ಗರಿ ಗರಿ ಬೇಯಿಸಿಕೊಂಡರೆ ರುಚಿಕರವಾದ ಮೆಂತ್ಯ ದೋಸೆ ಸವಿಯಲು ರೆಡಿಯಾಗುತ್ತದೆ. ಹೀಗೆ ಎಲ್ಲ ದೋಸೆಗಳನ್ನು ಹುಯ್ದುಕೊಂಡು ತೆಂಗಿನಕಾಯಿ ಚಟ್ನಿಯೊಟ್ಟಿಗೆ ಸವಿಯಿರಿ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಒಂದೇ ಬದಿಯಲ್ಲಿ ಬೇಯಿಸಿಕೊಂಡರೆ ಸಾಕಾಗುತ್ತದೆ. ಬೇಕಾದರೆ 2 ಬದಿಯಲ್ಲೂ ಗರಿ ಗರಿ ಬೇಯಿಸಿಕೊಳ್ಳಬಹುದು.